Hey guys, welcome to my new video. ನಾನು ನಿಮ್ಮ ಸಿಂಪ್ಲಿ ಟ್ಯಾಲೆಂಟ್ ಅಲಿಯಾಸ್ ದೇಲೇಪ್. ಇವತ್ತಿನ ವಿಡಿಯೋ ಬೆಳಗ್ಗೆನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇವತ್ತು ಏನೇನು ಮಾಡ್ತೀನಿ, ಏನೇನು ಕೆಲಸ ಮಾಡ್ತೀನಿ ಎಲ್ಲನೂ ನಿಮಗೆ ತೋರಿಸ್ತೀನಿ. ಕಂಪ್ಲೀಟಾಗಿ ಒಂದು ಕೆಲಸನೂ ಬಿಡಲ್ಲ, ಎಲ್ಲ ತೋರಿಸ್ತೀನಿ. ಸೊ ಹಂಗಾಗಿ ಈ ವಿಡಿಯೋ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಕಾಮಿಡಿ ಏನಿರುತ್ತೆ ತಲೆ ಕೆಡಿಸ್ಕೊಬೇಡ್ರಿ. ಹೊಸ ಪ್ರತಿಭೆ ಆ್ಯಂಡ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿಂದ ಪಪ್ಪಾಯಿಂದ ಸ್ಟಾರ್ಟ್ ಮಾಡೋಣ. ಗಾಯ್ಸ್ ಇವತ್ತಿನ ವೆದರ್ ನೋಡಿ ಕ್ರೇಜಿ ಆಗಿದೆ ಮಾತ್ರ. ನಮ್ಮ ಮಮ್ಮಿ ತಿಂತ ವೆದರ್ ಕರ್ಕೊಂಡೋಗಲ್ಲ, ಎಲ್ಗಾನ ಕರ್ಕೊಂಡೋದೆ ಬಿಸಿಲಾಗ ಕರ್ಕೊಂಡು ಹೋಗ್ತಾನೆ. ಇವತ್ತು ಟೀ ನಾನೇ ಮಾಡ್ತಾ ಇದ್ದೀನಿ, ನಮ್ಮ ಅಮ್ಮ ಹೇಳಿದ್ರೆ ಆ್ಯಂಡ್ ಫೈನಲಿ ನಾಳೆ ನಮ್ಮ ಟ್ರಿಪ್ಪು ಕ್ರೇಜ್ ಆಗಿರುತ್ತೆ ಅಂದ್ಕೊಳ್ಳಿ. ಆ್ಯಂಡ್ ಇವಾಗ ಇದು ಆ್ಯಂಡ್ ನಿಮ್ಗೆ ಇನ್ನೊಂದು ಹೇಳೋದು ಮರ್ತದೆ, SSP ಸ್ಕಾಲರ್ಶಿಪ್ಪು ನೆನೆ ರಾತ್ರಿ ತಾನೇ ರಿಲೀಸ್ ಮಾಡೋರೆ. ಯಾರ್ಯಾರೇನು ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡ್ಕೊಳ್ಳಿ. ನಮಗೆ ಜನವರಿ ತನಕ ಟೈಮ್ ಇದೆ. ಸೊ ನಿಮಗೆ ಎಲ್ಲಿ ತನಕ ಟೈಮ್ ಇದೆ ಅಂತ ನೋಡ್ಕೊಳ್ಳಿ. ಬೇಗ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಕೊಳ್ಳಿ. ಫ್ರೀಯಾಗಿ ಬರೋ ದುಡ್ಡನ್ನ ಯಾಕ್ರಿ ಬಿಡ್ತೀರಾ? ನೀವು ಈ ವ್ಲಾಗ್ನ ನಾಳೆ ನೋಡ್ತೀರಾ, ನಾಳೆ ನೋಡಿ ಎಂಜಾಯ್ ಮಾಡಿರಿ. ನಾಡಿದ್ದು ನಮ್ಮದು ರೈಡಿಂಗ್ ವಿಡಿಯೋ ಬರುತ್ತೆ, ಕ್ರೇಜಿ ಅಂದ್ಕೊಳ್ಳಿ ಮಾತ್ರ. ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಗೈಸ್. ನಂದಿ ಹಿಲ್ಸ್ಗೆ ಇಲ್ಲಿಗೆ ಹೋಗೋದು ಬೇರೆ, ಈ ಥರ ಲಾಂಗ್ ರೈಡ್. ಅದು ನನ್ನ ಬೈಕ್ ತೊಗೊಂಡಾಗಿಂದ ಇದೇ ಫಸ್ಟ್ ಲಾಂಗ್ ರೈಡ್ ಹೋಗ್ತಾ ಇರೋದು ನಾನು. ಆ್ಯಂಡ್ ಹೋಗಿದ್ದೀನಿ ಮೈಸೂರು ರೋಡ್ಗೆಲ್ಲ ಹೋಗಿದ್ದೀನಿ, ಅದರಲ್ಲೇನು ಸಮಸ್ಯೆ ಇಲ್ಲ. ಬಟ್ ಅದು ಬಿಟ್ಟು ಒಂದು ಟ್ರಿಪ್ಗಂತ ಹೋಗ್ತಾ ಇರೋದಂದ್ರೆ ಇದೇ ಫಸ್ಟ್. ಆ್ಯಂಡ್ ಇನ್ನೂ ಕ್ರೇಜಿ ರೈಡ್ಸ್ ಇದ್ದಾವೆ, ಅದನ್ನೆಲ್ಲ ಎಂಜಾಯ್ ಮಾಡಿರಂತೆ. ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರ್ರಿ. ಆ್ಯಂಡ್ ಬನ್ನಿ ಈಗ ಇದು SSP ಸ್ಕಾಲರ್ಶಿಪ್ ಒಂಚೂರು ಬೇಗ ಮಾಡಿಬಿಡೋಣ ಗೈಸ್. ಇಷ್ಟೆಲ್ಲ ಐಟಮ್ ಎತ್ಕೊಂಡು ಇವಾಗ ನಾನು ಸೈಟ್ ಹತ್ರ ಬಂದೆ ನೋಡಿ. ಗೈಸ್ ಈಗ ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ. ನಮ್ಮ ಕೆಲಸ ಇಷ್ಟ ಗೈಸ್, ಏನಾನ ಐಟಮ್ಸ್ ಎತ್ಕೊಂಬಂದು ಕೊಡಬೇಕು ಅಂದರೆ ನಮ್ಮ ವರ್ಕರ್ಸ್ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಕೊಡಿಸ್ಬೇಕು ಅಂದರೆ ಕೊಡಿಸ್ತೀನಿ, ಇಲ್ಲ ಅಲ್ಲಿಂದ ಇಲ್ಲಿಗೆ ಎತ್ಕೊಂಬರ್ಬೇಕಂದ್ರೆ ಅಲ್ಲಿಂದ ಇಲ್ಲಿಗೆ ಎತ್ಕೊಂಬಂದು ಬಿಟ್ಬಿಡೋದು ಅಷ್ಟೇ ನನ್ನ ಕೆಲಸ. ಅದು ಬಿಟ್ಟರೆ ಇನ್ನೇನಿಲ್ಲ, ಬರೀ ಓಡಾಡೋದು ಅಷ್ಟೇ ನಮ್ಮ ಕೆಲಸ. ಸೊ ಗೈಸ್ ಇದನ್ನು ಹೋಗಿ ನಾವು ಫಸ್ಟು ಕಾಲೇಜಲ್ಲಿ ಅಲ್ಲಿ ಅಪ್ರೂವ್ ಮಾಡಿಸ್ಬೇಕು, ಆಮೇಲೆ ನಾವು ಬಂದು ಇಲ್ಲಿ ಅಪ್ಲೈ ಮಾಡಬೇಕು. ಸಾರಿ ಫಾರ್ ದಿ ರಾಂಗ್ ಇನ್ಫಾರ್ಮೇಷನ್ ಇನ್ ದಿ ಸ್ಟಾರ್ಟಿಂಗ್. ಆ್ಯಂಡ್ ನೋಡಿರಿ ಆಗಿಲ್ಲ, ನೋಡಿರಿ ಇಲ್ಲಿ ನಮ್ಮದು ಇದು ಕಾಲೇಜ್ ರಿಜಿಸ್ಟ್ರೇಷನ್ ನಂಬರ್ ಇದು ಒತ್ತಿದ್ರೆ ನೋಡ್ರಿ ಬರ್ತಾ ಇಲ್ಲ ನೋಡ್ರಿ. ಓಕೆನಾ? ಸೊ ಓಕೆ ಹೊಡಿತೀನಿ ಅಷ್ಟೆ. ಏನು ಮಾಡೋಣ, ಹೆಂಗೋ ನನಗೂ ಈ ಜುಲೈ 1 ಕಾಲೇಜ್ ಸ್ಟಾರ್ಟು. ಆ್ಯಂಡ್ ಆವತ್ತಿಂದ ಫುಲ್ಲು ಸ್ವಲ್ಪ ತಲೆಗಿನ್ನ ಸ್ವಲ್ಪ ಪ್ರೆಷರ್ ಬಿಡೋದಿದೆ. ಏನು ಮಾಡೋಕ್ಕಾಗಲ್ಲ ಗೈಸ್, ಜೀವನ ಅಂದರೆ ಅಪ್ ಡೌನ್ ಇರುತ್ತೆ, ಹೋಗ್ತಾ ಇರ್ಬೇಕಷ್ಟೇ ನಾವು. ಸೊ ಬನ್ನಿ ಈಗ ಲ್ಯಾಪ್ಟಾಪ್ನೆಲ್ಲ ಕ್ಲೋಸ್ ಮಾಡೋಣ ಫಸ್ಟ್. ಈಗ ಇದು రెండు ಸೇಮ್ ಕಲರು ಗೈಸ್. ಇಷ್ಟು ಐಟಮ್ಮು ಈಗ ಎತ್ಕೊಂಬಂದಿದ್ದು ಇಳಿಸ್ತಾರೆ ನೋಡ್ರಿ. ಇನ್ನು ಎಲ್ಲ ಭಯ ಬನ್ನಿ. ಆಮೇಲೆ ಇದು ನಮ್ಮನೆ ಆಗಿರೋದಕ್ಕೆ ಕಾರಣ ಇಲ್ಲೆಲ್ಲ ಏನೇನಿರುತ್ತೆ ಅಂದರೆ ಈ ಊರಲ್ಲಿ ಏನೇ ಕೆಲಸ ನಡೆದ್ರು ಎಲ್ಲ ನಾವು ಅಪ್ಪನಿಗೆ ಅಂದರೆ ಒಂಥರ ಸಪೋರ್ಟ್ ಮಾಡ್ತೀವಿ ನಿಂತ್ಕೊಂಡು. ಇವಾಗ ಏನಾದರೂ ಮೆಟೀರಿಯಲ್ಸ್ ಕೊಡಿಸ್ಬೇಕಂದ್ರೆ ಹೋಗಿ ಕೊಡಿಸ್ತೀನಿ. ಆ್ಯಂಡ್ ಈ ಥರ ಅಂದರೆ ಹೊಸಕೋಟೆ ಸೈಡೆಲ್ಲ ನಾವು ಅಪ್ಪ ನೋಡ್ಕೊತಾರೆ. ಹಂಗೆ ಇವಾಗ ನನಗೂ ಕಾಲೇಜ್ ರಜೆ ಇದೆಯಲ್ಲ, ಮನೇಲಿ ಸುಮ್ಮನೆ ಇರೋ ಬದಲು ಇದು ನನಗೆ ಒಳ್ಳೆ ಪಾರ್ಟ್ ಟೈಮ್. ಖುಷಿ ವಿಚಾರ ಏನಪ್ಪ ಅಂದರೆ ನಮ್ಮದು ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಇಷ್ಟಕ್ಕೆ 100K ರೀಚ್ ಆಗಿದೆ. ಅಪ್ಪ ನಿಜ ಗೈಸ್, 10K ಇದ್ದಾಗ ನಾನು ನಮ್ಮ ಅಮ್ಮ ಹತ್ರ ಹೋಗಿ ಹೇಳ್ಕೊಂಡು ಖುಷಿ ಪಡ್ತಾ ಇದ್ದೆ, ಅಮ್ಮ ನೋಡಮ್ಮ ನಂದು 10K ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಆಗಿದೆ ಅಂತ. ಬಟ್ 100K ನಿಮಗೆಲ್ಲ ಒಂದು ಲೆಕ್ಕ ಇಲ್ಲದೆ ಇರ್ಬೋದು, ಬಟ್ ಪರವಾಗಿಲ್ಲ. ನನಗೆ ಅದೊಂಥರ ಪರವಾಗಿಲ್ಲ, ನಾನು ಏನೋ ಮಾಡ್ತಾಯಿದ್ದೀನಿ ಜೀವನದಲ್ಲಿ ಅಂತ. ಇದು ನನ್ನ ಫಸ್ಟ್ ಸ್ಟೆಪ್ ಅಂದ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಸಪೋರ್ಟಿಂಗ್ ಮೀ, ಮಚ್ ಲವ್. ಗೈಸ್ ಈಗ ನಾವು ಸೈಟ್ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಬಂದವ್ರೆ, ಸೊ ಬನ್ನಿ ಹೋಗೋಣ. ಈಗ ಬಂದಿದ್ದೀವಿ ಸೈಟ್ ಹತ್ರ.
ಸೊ ಹಂಗಾಗಿ ಇವಾಗ ಹೋಗಿ ಯಾವುದಾನ ಒಂದು ಕಂಟೆಂಟ್ ಪ್ಲ್ಯಾನ್ ಮಾಡಬೇಕು. ಬಟ್ ಕಂಟೆಂಟ್ ಏನು ಮಾಡೋದು ಅಂತಲೇ ಗೊತ್ತಿಲ್ಲ. ಸೊ ಹಂಗಾಗಿ ಏನಾದರೂ ಒಂದು ಕಂಟೆಂಟ್ ಪ್ಲ್ಯಾನ್ ಮಾಡಬೇಕು ಇವಾಗ. ಗೈಸ್, ಒಂದು ಸ್ಯಾಡ್ ನ್ಯೂಸ್ ಏನಂದರೆ ನಮ್ಗೆ ಏತರ್ ನಂಬರ್ ಪ್ಲೇಟ್ ಕಟ್ಟಾಗಿ ಉದ್ರೋಗಿದೆ. ಸೊ ಏನು ಮಾಡೋಣ, ಏತರ್ ಬೆಲ್ಟ್ ಎಲ್ಲ ಅದು ಕಟ್ಟಾಗಿತ್ತು. ಅದು ಹೆಂಗೆ ಕಟ್ಟಾಗಿರೋ ಗೊತ್ತಾ, ನಾವು ಕಾಲೇಜಿಂದ ನಾನು ಕಾಲೇಜ್ಗೆ ಹೋಗ್ತಿದ್ದೆ ಬೆಳಗ್ಗೆ, ಇನ್ನೇನು ಟೈಮ್ ಆಗೋಗಿದೆ. ಆ್ಯಂಡ್ ನಮ್ಮ ಸುಜನ್ ಇನ್ನು ಕರೆಕ್ಟ್ ಟೈಮ್ಗೆ ಹಿಂದೆನೇ ಬರ್ತಾಯಿದ್ದ. ಸೊ ಹಂಗಾಗಿ ಕಾಲೇಜಿಗೆ ರೀಚ್ ಆದ್ವಿ. ಇಲ್ಲ ಅಂದಿದ್ದರೆ ಅವತ್ತು ಆಗಿರೋದು. ಬೆಲ್ಟೆಲ್ಲ ಕಟ್ಟಾಗಿ ಆಮೇಲೆ ಅದನ್ನೆಲ್ಲ ಮಾಡಿಸಿ ಅಲ್ಲೇ ಸೈಡ್ಗೆ ಹಾಕ್ಸಿ ಗಾಡಿನ. ಆಮೇಲೆ ಬರಬೇಕಾದ್ರೆ ನಮ್ಮ ಹುಡುಗನಿಗೆ ಒಬ್ಬನಿಗೆ ಫೋನ್ ಮಾಡಿ ಕರ್ಕೊಂಡು ಬಂದು ಏತರ ಸರ್ವಿಸ್ ಸೆಂಟ್ರಲ್ಲಿ ಬಿಟ್ಟು ಅವನ ಗಾಡಿನ ಒಂದು ವಾರಕ್ಕೆ ಕೊಟ್ಟು ಯಪ್ಪ ಒಳ್ಳೊಳ್ಳೆ ಸಾಹಸಗಳು ಮಾಡಿದ್ದೀನಿ ನೋಡ್ರಿ. ಗಾಯ್ಸ್, ಇನ್ಫ್ಲುಯೆನ್ಸರ್ ಆದಮೇಲೆ ಫುಲ್ಲು ಇನ್ನೇನು ಪ್ರಮೋಷನ್ಗೂ ಮೊನ್ನೆ ಯಾವುದೋ ಮೆಸೇಜ್ ಬಂದಿತ್ತು. ಪ್ರಮೋಷನ್ ಒಪ್ಕೊಂಡವ್ರು ಇಲ್ಲ ಗೊತ್ತಿಲ್ಲ. ನೋಡಿ, ಇವ್ರು ನಮ್ಮ ಬೈಯಂದಿರೋ ಯೂಟ್ಯೂಬ್ ಚಾನಲ್ ಕೇಳಿದ್ರು. ಸೊ ಹಂಗಾಗಿ ಬರೀ ಬಂತು ನೋಡಿ ಗೈಸ್ ಮೇಲೆ ಬೇಕೋ ಭಯ ಮೇಲೆ ಬಂತು ನೋಡ್ರಿ. ದಿಲೀಪ್ ಬ್ಲಾಗ್ಸ್. ಹಾಂ, ಇಲ್ಲ ವ್ಲಾಗ್ಸ್. ಹಾಂ ಹಾಂ ನಿಜ. ನಂಗೆ ಹಿಂಗೆಲ್ಲ ಕೇಳಿದಾಗ ಒಂಥರ ಖುಷಿ ಆಗುತ್ತೆ. ಪರವಾಗಿಲ್ಲ, ಅವರು ನನ್ನ ಯೂಟ್ಯೂಬಲ್ಲಿ ನೋಡಿ ಕೇಳಿದ್ರಂತೆ, ನಿನ್ನ ಚಾನಲ್ ಕೊಡು, ಸಬ್ಸ್ಕ್ರೈಬ್ ಮಾಡ್ಕೊಂತೀನಿ ಅಂತ. ಆ್ಯಂಡ್ ಅವರು ನಮ್ಮ ವಿಡಿಯೋಸ್ ನೋಡ್ತಾರಂತೆ. ಹಂಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಟ್ಟೆ ನಾನೇ. ಅವರೇ ಕೇಳಿದ್ದು ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ. ಹಂಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಟ್ಟೆ. ಆ್ಯಂಡ್ ಈಗ ಮತ್ತೆ ಕೆಲಸ ನಡೀತಿದೆ. ಇದು ನೋಡ್ರಿ ಹೆಂಗ್ ನೋಡ್ರಿ. ಹಾಂ, ಓಕೆ. ಸೊ ಗೈಸ್, ಈಗ ಪರ್ಕೆ ತಗೊಂಬರ್ಬೇಕಂತೆ. ಇವ್ರಿಗೆ ಅದೆಷ್ಟು ಪರ್ಕೆ ತಂದು ಕೊಡೋದೇನೋ ಗೊತ್ತಿಲ್ಲ. ಸೊ ಹಂಗಾಗಿ ಬನ್ನಿ ಹೋಗಿ ಪರ್ಕೆ ತಗೊಂಡು ಬರೋಣ. ಗೈಸ್, ನನಗೆ ಸ್ವಲ್ಪ ನಾಚಿಕೆ ಸ್ವಾಭಿಮಾನ ತುಂಬ ಇದೆ. ಸೊ ಹಂಗಾಗಿ ನೋಡ್ಬೋದು ಬೆವರ್ತಾ ಇದ್ದೀನಿ. ಅಂದರೆ ಅವ್ರ ಜೊತೆ ಮಾತಾಡೋದಕ್ಕೆ ಹಿಂಗೆ ಬೆವರ್ತಾ ಇದ್ದೀನಿ, ಒಂದು ಸಬ್ಸ್ಕ್ರೈಬ್ ಮಾಡಿಸ್ಕೊಡ್ರಿ ಅಂದಿದ್ದಕ್ಕೆ. ಸೊ ಹಂಗಾಗಿ ಆ್ಯಂಡ್ ನನಗೆ ಸ್ವಲ್ಪ ಇದು ಕ್ರೌಡಲ್ಲೆಲ್ಲ ವಿಡಿಯೋಸ್ ಎಲ್ಲ ಮಾಡೋಕ್ಕೆ. ಬಟ್ ಆದರೂ ಈ ನಡುವೆ ಸಿಕ್ಕಾಪಟ್ಟೆ ಧೈರ್ಯ ಮಾಡ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ ಗೈಸ್. ಬನ್ನಿ ಈಗ ಹೋಗಿ ಪರ್ಕೆ ತಗೊಂಬರೋಣ. ಫಸ್ಟು ತಗೊಂಡಿದ್ದೀನಿ, ಬನ್ನಿ ಅಲ್ಲಿ ಹೋಗ್ಬಿಟ್ಟು ಸಿಗೋಣ. ತುಂಬ ಸೌಂಡು, ಏನು ಮಾತಾಡೋಕ್ಕೂ ಆಗ್ತಾಯಿಲ್ಲ. ನನ್ನ ಕಾಲೇಜು ಜುಲೈ 1 ಸ್ಟಾರ್ಟು. ಏನೋ ಆನ್ಲೈನ್ ಕ್ಲಾಸೆಲ್ಲ ಇದೆಯಂತೆ. ಅದೆಲ್ಲ ಆದಮೇಲೆ ಕಾಲೇಜ್ ಸ್ಟಾರ್ಟ್ ಆಗ್ತಿದೆ. ಸೊ ಹಂಗಾಗಿ ಏನು ಮಾಡೋದು ಅರ್ಥ ಆಗ್ತಾಯಿಲ್ಲ. ನಾನು ಇದನ್ನು ಕೂರಿಸಿಲ್ಲ ಅಂದ್ಕೊಂಡೆ, ನೋಡಿದ್ರೆ ಅವಾಗಲೇ ಕೂರಿಸ್ಕೊಟ್ಟವ್ರೆ. ಇದು ಗೈಸ್ ಇದ್ರಲ್ಲಿ ಚೆನ್ನಾಗಿರೋದಂದರೆ ತೆಗಿಯೋದು ಏನು ಮಾಡ್ತಾರೆ. ಇದೆಲ್ಲ ನಾರ್ಮಲ್ ಗ್ಲಾಸ್ ಹೋಲ್ಡ್ರು, ಸ್ಪೂನ್ ಹೋಲ್ಡ್ರಸ್, ಆಮೇಲೆ ಹಂಗೆ ತಟ್ಟೆ ಅದು ಇದು ಏನೇನೋ ಹೋಲ್ಡ್ರ್ ಬರುತ್ತೆ. ಆ್ಯಂಡ್ ಎಲ್ಲ ಟೂರೆಲ್ಲ ಒಂದೇ ಸತಿ ಮನೆ ಫಿನಿಶ್ ಆದಮೇಲೆ ಹೋಮ್ ಟೂರ್ ಕೊಡ್ತೀನಿ ಗೈಸ್, ಇದಂತೂ ಪಕ್ಕ. ಆ್ಯಂಡ್ ಮೂಲೆಯಲ್ಲಿ ಏನೇನಿದೆ ಅದೆಲ್ಲ ತೋರಿಸ್ಕೊಡ್ತೀನಿ. ಆ್ಯಂಡ್ ಗೈಸ್, ಇದು ಡೋರ್ ಇದೆಯಲ್ಲ, ಇದು ಆ್ಯಕ್ಚುಲಿ ಇದು ಮೇಲೆ ಮನೆಗಂತ ಮಾಡಿಸಿದ್ದು, 3rd ಫ್ಲೋರ್ ಮನೆಗೆ. ಸೊ ಅದನ್ನು ಲೀಸ್ ಕೊಡ್ತಾ ಇದ್ದೀವಿ. ಬಟ್ ಅಲ್ಲಿಗೆ ಚಿಕ್ಕದಾಗೋಯ್ತು. ಸೊ ಇಲ್ಲಿಗೆ ಕರೆಕ್ಟಾಗಿತ್ತು. ಸೊ ಹಂಗಾಗಿ ಇಲ್ಲಿಗೆ ಇದನ್ನು ಹಾಕ್ಸಿದ್ದೀವಿ. ಪರವಾಗಿಲ್ಲ ಗೈಸ್, 2 ಮನೆನೂ ನಮ್ಮದೇ, ಯಾವ ಮನೆಗಾದ್ರೇನಂತ ನೋಡ್ರಿ. ಸಿಂಪಲಾಗೆ ಮಾಡಿಸೋರೆ. ಆ್ಯಂಡ್ ಇದು ಟೆಂಪ್ರವರಿಗೆ ಅಷ್ಟೇ ಕಟ್ತಾ ಇರೋದೇನು ಇಲ್ಲೇ ಪರ್ಮನೆಂಟಾಗಿ ಎಲ್ಲೂ ಇರೋಲ್ಲ. ಸೊ ಹಂಗಾಗಿ ಜಾಸ್ತಿ ಏನು ಅಷ್ಟೊಂದು ಕೆಲಸ ಏನು ಮಾಡಿಸ್ತಾ ಇಲ್ಲ. ಎಷ್ಟು ಬೇಕೋ ಅಷ್ಟು ಮಾಡಿಸ್ತಾ ಇದ್ದೀವಿ ಅಷ್ಟೇ. ಬ್ಲಾಸ್ಟ್ ಆಗಲ್ವಾ ಇದು? ಇಷ್ಟು ಬಿಸಿ ಆಗಿದೆಯಲ್ಲ. ಹಾಂ, ಇನ್ನೇನು. ಈಗ ಒಬ್ಬರು ವಯಸ್ಸಾಗಿರೋರ ಜೊತೆ ಒಂದು 1 ಅವರಿಂದ ನಿಂತ್ಕೊಂಡು ಮಾತಾಡ್ತಾ ಇದ್ದ, ಓಕೆನಾ. ಅವ್ರು ಇಟ್ಕೊಂಡು ಹೇಳಿದ್ರು ದುಡ್ಡಿಗಿಂತ ವಿದ್ಯೆ ಇಂಪಾರ್ಟೆಂಟು ಅಂತ. ನಾನು ಇಕ್ಕೊಂಡು ಕ್ವಶನ್ ಮಾಡಿದೆ, ಹೆಂಗೆ ವಿದ್ಯೆ ಇಂಪಾರ್ಟೆಂಟು? ಆಯ್ತು, ಇವಾಗ ನಿಮಗೆ ಒಂದು ಊಟ ಬೇಕು ಅಂದರೆ ಏನು ವಿದ್ಯೆ ತಂದ್ಕೊಡುತ್ತಾ ಅಂತ ಕೇಳಿದೆ. ಅವರು ವಿದ್ಯೆ ಇದ್ರೆ ಎಲ್ಲೋದ್ರೂ ದುಡ್ಕೊಂಡು ತಿನ್ಬೋದು ಅಂದರು. ಸೊ ನಿಮ್ಮ ಪ್ರಕಾರ ವಿದ್ಯೆ ಇದ್ದರೆ ದುಡ್ಕೊಂಡು ತಿನ್ನೋಕ್ಕಾಗುತ್ತಾ? ಇದನ್ನ ಕಮೆಂಟ್ ಮಾಡಿರಿ. ಆ್ಯಂಡ್ ಜಾಸ್ತಿ ದುಡ್ಡು ಮಾಡಬೇಕು ಅಂದರೆ ಬಿಸ್ನೆಸ್ ಫೀಲ್ಡ್ ಬೇಕಾ, ಇಲ್ಲಾಂದರೆ ವಿದ್ಯೆ ಬೇಕಾ? ನೀವೇ ಕಮೆಂಟ್ ಮಾಡಿರಿ. ನನ್ನ ಪ್ರಕಾರ ಬಿಸ್ನೆಸ್ ಮಾಡಿದವನು ಯಾವನು ಅಂದರೆ ಸೋತು ದುಡ್ಡು ಮಾಡಿರೋನಂದರೆ ಬಿಸ್ನೆಸ್.
ಎಲ್ಲೂ ನೋಡದೇ ಇರೋ ದುಡ್ಡನ್ನ ನಾವು ಬಿಸ್ನೆಸ್ಸಲ್ಲಿ ನೋಡ್ಬೋದು. ಇದು ರಿಯಲ್ ಫ್ಯಾಕ್ಟ್. ಬಟ್ ಅವರು ಒಂದು ಮಾತು ಅಂದರು, ನಾನು ನೋಡ್ತೀನಿ, ನಾನು ಇದೇ ಊರಲ್ಲಿ ಇರ್ತೀನಿ, ನಿಮ್ಮ ಅಪ್ಪಂದು ಬಿಟ್ಟು ನಿಂದೆಷ್ಟು ಮಾಡ್ತೀಯೋ ನಾನು ನೋಡ್ತೀನಿ ಅಂತ ಇದೊಂದು ಮಾತಂದರು. ಓಕೆ, ನೀವು ಈ ವಿಡಿಯೋ ನೋಡ್ತಾ ಇದ್ರು ಪರವಾಗಿಲ್ಲ ಅಂಕಲ್, ಆಯಿತು, ನಿಮ್ಮ ಚಾಲೆಂಜ್ ನಾನು ಎಕ್ಸೆಪ್ಟ್ ಮಾಡ್ತೀನಿ ಆ್ಯಂಡ್ ಮಾಡಿ ತೋರಿಸ್ತೀನಿ, ಮಾತಾಡಲ್ಲ. ಸೊ ಬಿ ವೈಟಿಂಗ್ ಗೈಸ್. ನಾವು ಲೈಫಲ್ಲಿ ಮಾಡೋ ತಪ್ಪೇನು ಗೊತ್ತಾ, ಎಸ್ಪೆಷಲಿ ನಮ್ಮ ಯೂತ್ಸು, ನಮ್ಮ ಪ್ಲ್ಯಾನಿಂಗ್ನ ನಮ್ಮ ಅಪ್ಪ ಅಮ್ಮಂಗೂ ಹೇಳ್ಬಾರ್ದು ಗೈಸ್. ಯಾವ ಥರ ಪ್ಲ್ಯಾನ್ ಮಾಡಬೇಕಂದ್ರೆ, ಇವಾಗ ಹೇಳಿದ್ರೆ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ನಾವು ಇವಾಗೇ ಮಾಡಿಬಿಟ್ರೆ ಅವ್ರ ಹತ್ರ ನಗಾಡ್ತಾರೆ ಗೈಸ್. ನಮ್ಮ ಮನೆಗೆ ಹೇಳ್ತಾನೆ ಇರ್ತೀನಿ, ಅವ್ರು ನಗ್ತಾನೆ ಇರ್ತಾರೆ. ಆ್ಯಂಡ್ ಇದೆಲ್ಲ ನಂಗೆ ಕಾಮನ್ ಆಗಿಬಿಟ್ಟಿದೆ. ಸೊ ನಾನು ನಿಮ್ಗೆ ಹೇಳ್ತಿರೋದು ಅಂದರೆ, ನಿಮ್ಮ ಪ್ಲ್ಯಾನ್ಸ್ನ ಮಾತ್ರ ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ತಲೆಯಲ್ಲೇನೈತೆ ಇನ್ನು 5 ವರ್ಷ ಅದ್ರ ಮೇಲೆ ಫೋಕಸ್ ಮಾಡಿ. ನನಗೆ ಇವಾಗ ವಯಸ್ಸು 18 ಇರ್ಬೋದು, ನನಗಿಂತ ದೊಡ್ಡವರು ನೋಡ್ತಾ ಇರ್ತಾರೆ, ಚಿಕ್ಕವರು ನೋಡ್ತಾ ಇದ್ದೀರಾ. ಬಟ್ ಪರವಾಗಿಲ್ಲ, ಏನೇ ಇದ್ದರೂ ನಿಮ್ಮ ತಲೆ ನಿಮ್ಗಿರಲಿ. ಆ್ಯಂಡ್ ಟ್ರಸ್ಟ್ ಅಂತ ಬಂದರೆ ಟ್ರಸ್ಟ್ ಮಾಡಿ, ಬಟ್ ಪ್ಲ್ಯಾನಿಂಗ್ ಶೇರ್ ಮಾಡ್ಕೊಳ್ಳೋ ಅಷ್ಟಲ್ಲ ಮಾಡಿ. ಏನೋ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ಆ ಪ್ಲ್ಯಾನ್ನ ಯಾರಿಗೂ ಶೇರ್ ಮಾಡಬೇಡ್ರಿ. ಅವ್ರ ಮನೆಯವರಾಗಿರ್ಬೋದು, ಹೊರಗಿನವರಾಗಿರ್ಬೋದು. ಟ್ರಸ್ಟೆಡ್ ಅಂತ ಯಾರೂ ಇಲ್ಲ, ಬಟ್ ಪರವಾಗಿಲ್ಲ. ಆ್ಯಂಡ್ ನಾನು ಜಾಸ್ತಿ ಕೌಂಟ್ರ್ ಕೊಡೋಕ್ಕೆ ಹೋಗಲ್ಲ ಬ್ಲಾಗಲ್ಲಿ, ಯಾಕಂದರೆ ಏನು ಗುರು ಇವನು ಸುಮ್ಮನೆ ತಲೆ ಅನ್ಕೊತಾರೆ. ಮುಂದಕ್ಕೆ ನಾನು ಏನೇನು ಅಂದ್ಕೊಂಡಿದ್ದೀನಿ, ಏನೇನು ಮಾಡ್ತೀನಿ ನೀವು ನೋಡ್ತೀರಾ. ಆ್ಯಂಡ್ ಬ್ಲಾಗ್ಸ್ನ ಮಾತ್ರ ಅಂದರೆ ನಾನು ಇವಾಗ ಕಷ್ಟಪಡ್ತಾ ಇಲ್ಲ ಅಂತಲ್ಲ, ಬಟ್ ಈ ಕಷ್ಟನ ಇನ್ನೂ ಸ್ವಲ್ಪ ಕಷ್ಟಪಡಬೇಕು ಗೈಸ್. ಅವಾಗ ನಾನು ಏನಾದರೂ ಅಚೀವ್ ಮಾಡ್ಬೋದು ಅಂತ ಅನ್ಕೊತಾ ಇದ್ದೀನಿ. ನೋಡೋಣ, ಇನ್ನು ಸ್ವಲ್ಪ ದಿನ ಆದಮೇಲೆ ಡೈಲಿ ವ್ಲಾಗಿಂಗ್ ಬೇರೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಇದು ಖುಷಿ ಪಡೋವಂಥ ವಿಚಾರ. ಡೈಲಿ ವ್ಲಾಗಿಂಗ್ ಅಂದರೆ ಅದೇನು ನಾರ್ಮಲ್ ಅಲ್ಲ, ಡೈಲಿ ವಿಡಿಯೋ ಎಡಿಟಿಂಗ್ ಇರುತ್ತೆ. ಆ್ಯಂಡ್ ತುಂಬಾ ಕೆಲಸ ಇರುತ್ತೆ, ಕಾಲೇಜ್ಗೆ ಹೋಗ್ಬಿಟ್ಟು ಬರಬೇಕು, ನನ್ನ ಸ್ಟಡೀಸ್ ಇರುತ್ತೆ. ಸೊ ಇನ್ಮೇಲೆ ಪರವಾಗಿಲ್ಲ, ನಿಮ್ಮನ್ನು ಎಂಟರ್ಟೈನ್ ಮಾಡೋಕ್ಕೆ, ಎಕ್ಸ್ಪೆಷಲಿ ನಾವು ಬೆಳೆಯೋಕ್ಕೆ ನಾನು ಓಪನ್ ಆಗಿ ಹೇಳ್ತೀನಿ ಗೈಸ್. ಇರೋದು ಓಪನ್ ಆಗಿ ಒಪ್ಕೊತೀನಿ. ಕಷ್ಟ ಬೀಳಲೇಬೇಕು, ಪರವಾಗಿಲ್ಲ, ಆಯಿತು ಕಷ್ಟ ಬೀಳೋಣ. ಆ್ಯಂಡ್ ನೀವು ನನ್ನ ಜೊತೆ ಇದ್ದರೆ ಸಾಕು. ಆ್ಯಂಡ್ ಇನ್ನೂ ಯೂನಿಕಾಗಿ ಏನೇನೋ ಪ್ಲ್ಯಾನ್ ಮಾಡ್ಬೋದು. ಆ್ಯಂಡ್ ಇನ್ನೂ ದೊಡ್ಡದಾಗಿ ಏನಾದರೂ ಮಾಡ್ಬೋದು. ಸೊ ಹಂಗಾಗಿ ನಮ್ಮ ಅಪ್ಪ ಮಾಡಿರೋದು ನಮ್ಮ ಅಪ್ಪನಿಗೆ ಇರಲಿ. ನಾನು ಪ್ರತಿ ಸತಿ ಹೇಳೋದು ಇಷ್ಟೇ ಮನೇಲೂ, ನಮ್ಮ ಅಪ್ಪ ಮಾಡಿರೋದು ನಮ್ಮ ಅಪ್ಪಂಗಾಯಿತು. ನಾನೇನು ಮಾಡಿದ್ದೀನಿ, ನಾನು ಹುಟ್ಟಿ ಏನು ಪ್ರಯೋಜನ, ನಾನು ಏನಾದರೂ ಸಾಧನೆ ಮಾಡಬೇಕಲ್ಲ. ಸೊ ಹಂಗಾಗಿ ಮಾಡೋಣ, ಕಷ್ಟ ಬೀಳೋಣ. ಆ್ಯಂಡ್ ನೀವು ಅಷ್ಟೇ ಗೈಸ್, ಇನ್ನು 5 ವರ್ಷಕ್ಕೆ ಲೈಫು ಚೇಂಜ್ ಆಗಬೇಕು ನಿಜ. ಇಲ್ಲಿ ನಾವು ಹಿಂಗೆ ಇದ್ದರೆ ಹಿಂಗೆ ಇರ್ತೀವಿ ಗೈಸ್. ಸೊ ಹಂಗಾಗಿ ಲೈಫಲ್ಲಿ ಸ್ವಲ್ಪ ಬದಲಾವಣೆ ಇರಲಿ. ಸೊ ಇಷ್ಟ ಆಗಿರುತ್ತೆ ನನ್ನ ವ್ಲಾಗು. ಜಾಸ್ತಿ ಹೇಳಿದ್ರೆ ನಿಮಗೂ ಇಷ್ಟ ಆಗಲ್ಲ. ಆ್ಯಂಡ್ ನನಗೂ ಒಂಥರ ಅನಿಸುತ್ತೆ, ಥೋ ಏನು ಗುರು ಇದು ಹಿಂಗೆ ಅಂತ. ಸೊ ಹಂಗಾಗಿ ಸಾಕು, ಎಷ್ಟು ತುಂಬಬೇಕು ಅಷ್ಟೇ ತುಂಬಬೇಕು, ಓಕೆನಾ. ಇಷ್ಟ ಆಗಿರುತ್ತೆ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನಿದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಗೆಟಿವಾ ಪಾಸಿಟಿವು ಅದು ಸೆಕೆಂಡ್ರಿ, ಕಮೆಂಟ್ ಬಾಕ್ಸ್ ನಿಮ್ಮದು, ಓಕೆನಾ. ಅದು ಬಿಟ್ಟರೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರ್ಯಾರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಫಸ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.